ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅನುಗ್ರಹ ಆಯುರ್ವೇದಿಕ್ ಹಾಸ್ಪಿಟಲ್. ನಾನು ಡಾಕ್ಟರ್ ಶ್ರೀಗೌರಿ. ಈ ಆಮವಾತ ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ ರೋಗದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಲಕ್ಷಣಗಳು ಏನು ಅಂದರೆ, ಇದು ನಾನು ಹೇಳಿದಂತೆ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅದರ ಜೊತೆಗೆ ದೇಹದ ಚಿಕ್ಕ ಚಿಕ್ಕ ಜಾಯಿಂಟ್ಸ್, ಉದಾಹರಣೆಗೆ ಈ ಬೆರಳುಗಳ ಜಾಯಿಂಟ್ಗಳಾಗಿರಬಹುದು, ರಿಸ್ಟ್ ಜಾಯಿಂಟ್ ಆಗಿರಬಹುದು, ಎಲ್ಬೋ ಜಾಯಿಂಟ್ಸ್ ಆಗಿರಬಹುದು, ಈ ಒಂದು ಮ್ಯಾಂಡಿಬಲ್ ಏರಿಯಾದಲ್ಲಿರುವಂಥ ಜಾಯಿಂಟ್ಸ್ಗಳಾಗಿರಬಹುದು, ಕತ್ತಿನ ಭಾಗದಲ್ಲಿ ವಿಪರೀತವಾದಂಥ ನೋವು ಮತ್ತು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತದೆ. ಆ ನೋವು ಇರೋದ್ರಿಂದ ಆ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದು ಗ್ರ್ಯಾಜುವಲಿ ಆ ಸಂಧಿಗಳಲ್ಲಿ ಆ ಜಾಯಿಂಟ್ಗಳ ಲೈನಿಂಗ್ ಡ್ಯಾಮೇಜ್ ಆಗುವುದರ ಜೊತೆಗೆ ಅಲ್ಲೊಂದು ರೀತಿಯ ಡಿಫಾರ್ಮಿಟಿ ಡೆವಲಪ್ ಆಗ್ತದೆ. ಆವಾಗ ನೀವು ನೋಡಿರ್ಬೋದು, ಎಷ್ಟೋ RA ಪೇಷಂಟ್ಸ್ ಬಹಳ ಅಂಕುಡೊಂಕವಾಗಿ ಕಾಣಿಸ್ತಾ ಇರ್ತವೆ. ಈ ಕೈಗಳೆಲ್ಲ ಸರಿ ಇರೋದಿಲ್ಲ, ಈ ರೀತಿಯಾಗಿ ಸೊಟ್ಟಾಗಿ ಆಗಿರ್ತವೆ. ಇದನ್ನು ಬಹಳ ದಿವಸಗಳವರೆಗೆ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಸಾಯಂಕಾಲದ ಹೊತ್ತು ಜ್ವರ ಬರುವಂಥದ್ದು, ಬಾಯಿ ರುಚಿ ಇಲ್ಲದೆ ಇರುವಂಥದ್ದು, ವಿಪರೀತವಾದಂಥ ನೋವು ಮತ್ತು ರೆಸ್ಟ್ಲೆಸ್ನೆಸ್ ಆಗುವಂಥದ್ದು, ಅವರಿಗೆ ಈವನ್ ಎಷ್ಟೋ ಸರಿ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಕಂಡು ಬರ್ತವೆ. ಸ್ಕಿನ್ ಮೇಲೆ ಅದು ಅಫೆಕ್ಟ್ ಮಾಡ್ತದೆ ಮತ್ತು ಕಿಡ್ನಿ ಮೇಲೆ ಅಫೆಕ್ಟ್ ಮಾಡ್ತದೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಇದನ್ನು ಹೇಳ್ತೀವಿ. ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಬರಲಿಕ್ಕೆ ಕಾರಣ ಏನು? ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದ ವಿರುದ್ಧವಾಗಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ಈಗ ನಮ್ಮ ದೇಶದ ಆರ್ಮಿ ನಮ್ಮ ದೇಶದ ಸಲುವಾಗಿ ಕೆಲಸ ಮಾಡಬೇಕು. ನಮ್ಮ ದೇಶದ ವಿರುದ್ಧ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ನಮ್ಮನ್ನು ಕಾಪಾಡೋರು ಯಾರು? ಹಾಗೇ ನಮ್ಮ ದೇಹದ ಸ್ಥಿತಿಯಲ್ಲೂ ಕೂಡ ಆಗ್ತದೆ. ಈ ಇಮ್ಯೂನ್ ಸಿಸ್ಟಮ್ ನಮ್ಮ ವಿರುದ್ಧ ಆಗಲಿಕ್ಕೆ ಅದರಲ್ಲೂ ಕೂಡ ಸಾಕಷ್ಟು ರೀಸನ್ಸ್ ಇದ್ದಾವೆ. ಆ ರೀಸನ್ಸ್ಗಳು ಏನು ಎಂಬುದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ. ಆದರೆ ಈ ಒಂದು ರುಮಟಾಯ್ಡ್ ಆರ್ಥ್ರೈಟಿಸ್ ಆಮವಾತವನ್ನು ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಇದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ಉಂಟು. ನಾವು ಇದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ನಮಸ್ತೆ.